ಲೋ ಬೇಬಿ. ಲಿಟ್ರಲಿ ಚಿಕ್ಕ ಲಾರಿ ತರ ಕಾಣಿಸುತ್ತೆ ಇದು. ಪವರ್ ಡೆಲಿವರಿ ಅಂತೂ ನೆಕ್ಸ್ಟ್ ಲೆವೆಲ್. ಇವಾಗ ಒಂದೇ ತರ ಇದೆ, ಲೆವೆಲ್ ಔಟ್ ಆಗ್ಬಿಟ್ಟಿದೆ. ಏನ್ ಗುರು ಆಯ್ತದು, ಸೂಪರ್ ಆಗೈತೆ ಗುರು. ಯಾವುದೋ ವ್ರಾಂಗ್ಲರ್ ಹೋಗ್ತಾ ಇದೆ ನೋಡು, ಸಡನ್ ಆಗಿ 3 ಡೋರ್ ತಾರೋ ಯಪ್ಪ. ಸೊ ತುಂಬಾ ಜನ ಆಕ್ಚುಲಿ ಬ್ರೋ ಆರೋ ಹಾಕ್ಸ್ಬಿಡಿ ಬ್ರೋ. ನಮಸ್ಕಾರ ಕರ್ನಾಟಕ. ಲೆಟ್ಸ್ ಫೈಂಡ್ ಔಟ್ ದಿ ಅಪ್ಗ್ರೇಡೆಡ್ ಪೊಟೆನ್ಷಿಯಲ್ ಆಫ್ ಅವರ್ ಹುಲಿ ಟುಡೇ. ನೋಡಿ ಹೊರಗ್ಬಿಡೋಣ. ನೋಡಿ ಫ್ಲಕ್ಚುಯೇಷನ್ ಎಷ್ಟು ಕಮ್ಮಿ ಆಗಿದೆ ಇವಾಗ. ಪ್ಲೇನ್ ಆಗಿದೆ ಇಂಜಿನ್ RPM. ಓ ಅಂತ ಇಲ್ಲ ಇವಾಗ. ಸೊ ಇದಕ್ಕೆ ಆ್ಯಕ್ಚುಲಿ ಒಂದು 200 ಕಿಲೋಮೀಟರ್ಸ್ ಓಡಿಸ್ಬೇಕು, ಅದು ಫುಲ್ಲು ಈ ಸಿಸ್ಟಮ್ಗೆ ಅಡ್ಯಾಪ್ಟ್ ಆಗೋಕ್ಕೆ. ಸೊ ಬನ್ನಿ ಮಿಡ್ ರೇಂಜು, ಟಾಪ್ ಎಂಡು, ಲೋ ಎಂಡು ಎಲ್ಲ ಯಾವ ಥರ ಇಂಪ್ರೂವ್ ಆಗಿದೆ ಅಂತ ನೋಡೋಣ, ಇವತ್ತು ಗೊತ್ತಾಗುತ್ತೆ. ನೋಡಿ ಎಷ್ಟು ಸ್ಟೇಬಲ್ ಆಗಿದೆ RPM ಇವಾಗ, ಒಂದೇ ಥರ ಇದೆ. ಮೈನ್ ನಮಗೆ ಲೋ ಆ್ಯಂಡಲ್ಲಿ ಫುಲ್ ದಮ್ ಸಿಗುತ್ತೆ. ಮುಂಚೆ ಸಿಕ್ಕಾಪಟ್ಟೆ ಹೆಸಿಟೇಷನ್ ಇತ್ತು ಲೋ ಆ್ಯಂಡಲ್ಲಿ, ಯಾಕಂದರೆ ಗಾಡಿ ಲೀನ್ ಓಡೋದಲ್ಲ, ನೋ ಟ್ಯೂನ್ ಎಟ್ ಆಲ್. ಈಗ ಲೋ ಆ್ಯಂಡಲ್ಲೇ ನಮ್ಗೆ ಒಳ್ಳೆ ಟಾರ್ಕ್ ಸಿಗಬೇಕು. ಬನ್ನಿ ಗೊತ್ತಾಗುತ್ತೆ. ಹೆಸಿಟೇಷನ್ ಇಲ್ಲ ಗುರು ಇವಾಗ. ಲೋ ಆ್ಯಂಡಲ್ಲೇ ಒಳ್ಳೆ ಟಾರ್ಕ್ ಇದೆ ಗಾಡಿ. ಸೊ ನಿಮ್ಗೆ ಯಾವಾಗಲೂ ಹೇಳ್ತಾ ಇರ್ತೀನಿ, ನಮ್ಮ 10RR ಎಲ್ಲ 8000 RPM ಮೇಲೆ ಏನಿದ್ರು ದಮ್ಮು, ಅದ್ರ ಕೆಳಗಡೆ ದಮ್ಮ ಇರೋಲ್ಲ ಅಂತ. ನೋಡಿ ಇವಾಗ ಇನಿಷಿಯಲಲ್ಲೇ ಒಳ್ಳೆ ಪಿಕಪ್ ಇದೆ, ಫುಲ್ ಟಾರ್ಕ್ ಸಿಗ್ತಾ ಇದೆ ಇವಾಗ. ಮುಂಚೆ ಹೆಸಿಟೇಟ್ ಮಾಡೋದು ಒಂದು 5000 RPM ವರೆಗೂ. ಪವರ್ ಫುಲ್ ಟ್ಯಾಂಕ್ ಹಾಕ್ಬಿಡಿ ಸಾಕು. ಹ್ಯಾಪಿದೆ ಸಾಕು ಬಿಡಿ ಮೇಡಮ್. ಆಗ್ತಾನೇ ಇದ್ದೀರಾ ನೀವು. ಯಾರ್ದು ಐಲಕ್ಸ್ ಹೋಗ್ತಾ ಇದೆ. ಹಲೋ ಬೇಬಿ. ಏನ್ ದೊಡ್ಡದಾಗಿ ಕಾಣಿಸುತ್ತೆ ಗುರು ಗಾಡಿ ಇದು, ಬೇರೆ ಎಲ್ಲ ಕಾರ್ಗಳಿಗಿಂತ. ನೋಡಿ ಲಿಟ್ರಲಿ ಚಿಕ್ಕ ಲಾರಿ ತರ ಕಾಣಿಸುತ್ತೆ ಇದು. ಎಷ್ಟು ಸೈಜ್ ಡಿಫ್ರೆನ್ಸ್ ಇದೆ ನೋಡಿ. ಹೆಂಗ್ ಉಲ್ಟಾ ಬರ್ತಾವ ನೋಡಿ ಅವ್ನು ಬೇವರ್ಸಿ. ಇಲ್ಲೊಂದ್ಸರಿ ಗಾಡಿ ಆಫ್ ಮಾಡಿ ಆನ್ ಮಾಡಬೇಕು ಮೈಕ್ ಸಿಂಕ್ ಮಾಡೋಕ್ಕೆ. ಸೊ ಫಸ್ಟು ಲೋ ಪವರಲ್ಲಿ ಒಂದು ರನ್ ಮಾಡೋಣ. ಕ್ರೇಜಿ ಚೇಂಜ್ ಆಗಿದೆ ಗುರು ಗಾಡಿ, ಹೇಳ್ತೀನಿ. ಸಿಕ್ಕಾಪಟ್ಟೆ ಕ್ರಾಸ್ ವಿಂಡ್ಸ್ ಇದೆ ಇವತ್ತು.
ಪವರ್ ಡೆಲಿವರಿಗೂ ಕರ್ವೇ ಚೇಂಜ್ ಆಗಿಬಿಟ್ಟಿದೆ ಗಾಡಿದು. ನೆಕ್ಸ್ಟ್ ಲೆವೆಲ್ ಸ್ಮೂತ್ ಆಗಿದೆ. ಕ್ವಿಕ್ ಶಿಫ್ಟ್ ಡಿಲೇ ಕೂಡ ಕಮ್ಮಿ ಆಗಿದೆ ಆ್ಯಕ್ಚುಲಿ. ಪಟ್ 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 ಅಂತ ಹೊಡಿತಾ ಇದೆ ಕ್ವಿಕ್ ಶಿಫ್ಟ್ರು. ಸಖತ್ ಟ್ರಾನ್ಸ್ಫಾರ್ಮೇಷನ್ ಗಾಡಿ. ಸೊ ಇನಿಷಿಯಲಿ ಹೆಂಗಾಗುತ್ತೆ, ಇದು ಹೆಸಿಟೇಟ್ ಆಗುತ್ತೆ ನಾವು ಥ್ರಾಟಲ್ ಕೊಟ್ಟಾಗ. ಹಿಂಗೆ ಹೋಗಿ ಗ್ರಾಫ್ ಹಿಂಗೆ ಸ್ಟಾರ್ಟ್ ಆಗುತ್ತೆ. ಇದರಲ್ಲಿ ಹಿಂಗೆ ಡೈರೆಕ್ಟಾಗಿ ಸ್ಟಾರ್ಟ್ ಆಗ್ತಾಯಿದೆ. ಕ್ರೇಜಿ ಆಗಿದೆ ಮಾತ್ರ. ಸೊ ಲೋ ಪವರಲ್ಲಿ ಓಡಿಸಿದೆ. ಇವಾಗ ಮೀಡಿಯಮ್ಗೆ ಸೆಟ್ ಮಾಡೋಣ. ಸೊ ಇವಾಗ ಮೀಡಿಯಮ್ ಪವರು. ಕಿತ್ಕೊಂಡು ಹೋಗ್ತಾ ಇದ್ದ ಗುರು ಗಾಡಿ ಮಾತ್ರ. ಲಿಟ್ರಲಿ ಏನೈತೆ ಗೊತ್ತಾ, ಪವರ್ ಡೆಲಿವರಿ ಅಂತೂ ನೆಕ್ಸ್ಟ್ ಲೆವೆಲ್. ಸೊ ನಮ್ಮ ಈ ಇನ್ಲೈನ್ 4 ಕವಾಸಕಿನಲ್ಲಿ ಏನು ಇನಿಷಿಯಲ್ ಲ್ಯಾಗು, ಮಿಡ್ಡು, ಇದು ಹೆಸಿಟೇಷನ್ ಇತ್ತು, ಎಲ್ಲ ಎಲಿಮಿನೇಟ್ ಆಗಿದೆ. ಇವಾಗ ಒಳ್ಳೆ ಮಜಾ ಆ್ಯಕ್ಚುಲಿ ಗಾಡಿ ಇದು. ಏನ್ ಗುರು ಇದು ಕ್ರಾಸ್ ವಿಂಡ್ ಈ ಥರ ಇವತ್ತು ಸಿಕ್ಕಾಪಡೆ ವಿಂಡ್ ಇದೆ. ಭಯಂಕರ ವಿಂಡ್ ಬ್ಲಾಸ್ಟ್. ಫುಲ್ ಡಕ್ ಮಾಡಿದ್ರೆ ಎಸ್ಕೇಪ್ ಆಗ್ಬೋದು. ಸ್ವಲ್ಪ ತಲೆ ಮೇಲೆ ಎತ್ತಿದ್ರು ಬರ್ರ ಅಂತ ಹೊಡಿಯುತ್ತೆ. ಕ್ವಿಕ್ ಶಿಫ್ಟ್ರು ಟ್ರಾನ್ಸ್ಫಾರ್ಮ್ ಆಗ್ಬಿಟ್ಟಿದೆ ಗುರು. ಆ್ಯಕ್ಚುಲಿ ಕ್ವಿಕ್ ಶಿಫ್ಟ್ರಿಗೆ ಏನು ಇದು ಮಾಡಲ್ಲ, ಮಾಡ್ಯುಲೇಷನ್ ಏನು ಚೇಂಜ್ ಮಾಡಲ್ಲ ಇದು. ಬಟ್ ಆದರೂ ಫ್ಯೂಲಿಂಗ್ ಎಷ್ಟು ಮ್ಯಾಟ್ರ್ ಆಗುತ್ತೆ ನೋಡಿ. ಕ್ವಿಕ್ ಶಿಫ್ಟ್ರು ಕ್ರೇಜಿ ಫಾಸ್ಟ್ ಆಗಿಬಿಟ್ಟಿದೆ. ಡಿಲೇನೇ ಇಲ್ಲ. ಮುಂಚೆ ಕವಾಸಕಿಲೆಲ್ಲ ಡಿಲೇ ಜಾಸ್ತಿ ಕ್ವಿಕ್ ಶಿಫ್ಟ್ರದ್ದು. ಹೋಗಿ ಟಕ್ ಟುಕ್ ಅಂತ ಹೊಡೆಯುತ್ತೆ. BMW ಥರ ಪಟ್ 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 ಅಂತ ಹಂಗೆ ಹೊಡೆಯಲ್ಲ ಇದು. ಬಟ್ ಇದ್ರಲ್ಲಿ ಆ್ಯಕ್ಚುಲಿ ಡಿಲೇನೂ ಕಮ್ಮಿ ಆಗಿದೆ ಇವಾಗ ಫುಲ್ ಪವರ್ ಮೋಡ್ ಯೂಸ್ ಮಾಡೋಣ. ಮೀಡಿಯಮ್ ಪವರಲ್ಲೇ ಕಿತ್ಕೊಂಡು ಹೋಗ್ತಾ ಇದ್ದೆ ಗುರು, ರಾಕೆಟ್ ಥರ. ಸೊ ಫುಲ್ ಪವರಲ್ಲಿ ಏನಂದರೆ ಫುಲ್ ಬೇಗ ಓಪನ್ ಆಗಿಬಿಡುತ್ತೆ ಥ್ರಾಟಲ್ ಬಾಡಿ. ಸೊ ಪವರ್ ನಮ್ಗೊಂಥರ ಇನ್ಸ್ಟೆಂಟಾಗಿ ಬರೋ ಥರ ಫೀಲ್ ಆಗುತ್ತೆ. ಆಗ್ತಾ ಇಲ್ಲ ಗುರು, ಯಾವಾಗ ವೀಲ್ ಎದ್ದೋಳುತ್ತೋ ಅನಿಸ್ತಾ ಇದೆ. ಹೆವಿ ಡ್ರಾಗ್ ಇದೆ ಮಾತ್ರ, ಫುಲ್ ಸಕ್ಕತ್ತಾಗಿದೆ. ನೋಡಿ ಹಿಡ್ಕೊಳಕ್ಕೆ ಆಗ್ತಾ ಇಲ್ಲ ಥ್ರಾಟಲ್. ನಾನು ರೋಡ್ ಅಷ್ಟು ಬೇಗ ಖಾಲಿ ಆಗ್ತಾ ಇದೆ, ಸಿಕ್ಕಾಪಟ್ಟೆ ಬೇಗ ನುಗ್ತಾ ಇದೆ ಗಾಡಿ. ಸಖತ್ ಹೊರ್ತು ಈ ಮಾಡ್ಯೂಲ್ ಹಾಕ್ಸೋದು ಮಾತ್ರ. ನೋಡಿ ಮುಂಚೆ ಥರ ಜಾಸ್ತಿ ಬ್ಯಾಕ್ ಫೈರ್ ಹೊಡೆಯಲ್ಲ. ಸೊ ಫ್ಯೂಲಿಂಗು ಕರೆಕ್ಟಾಗಿದೆ AFR. ಇವಾಗ ಸುಮ್ಮನೆ ಬ್ಯಾಕ್ ಫೈರ್ ಹೊಡೋದು ಥ್ರಾಟಲ್ ಬಿಟ್ಟಾಗೆಲ್ಲ ಪಟ್ 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 ಅಂತ ಇರ್ತಲ್ಲ, ಅದು ಅನ್ನಲ್ಲ.
ಸೊ ಅದು ಆ್ಯಕ್ಚುಲಿ ಅನ್ಬಾರ್ದಂಗೆ, ಆವಾಗಲೇ ಗಾಡಿ ಹೆಲ್ತಿ ಆಗಿದೆ ಅಂತ, AFR ಕರೆಕ್ಟ್ ಆಗಿದೆ ಅಂತ. ಬಟ್ ನೆಕ್ಸ್ಟ್ ಲೆವೆಲ್ ಇದೆ ಗುರು ದಮ್ಮಂತು. ಫಸ್ಟ್ ಗೇರಲ್ಲಿ ಯಾವಾಗ ವೀಲ್ ಎದೊಳ್ತಾಯಿತ್ತು ಅನಿಸುತ್ತೆ. ನಾನು ಆ್ಯಕ್ಚುಲಿ ಇವಾಗ ನನ್ನ ಟೋಟಲ್ ವೆಯ್ಟ್ ನೋಡಿದ್ರೆ 100 kg, 1 ಕ್ವಿಂಟಲ್ ಗಾಡಿ ಮೇಲೆ ಇರೋದು. ಎತ್ತಾಯ್ತು ಹಂಗೆ ಮಗಂದು. ಅಂತೂ ಫುಲ್ ಖಾಲಿ ಆಗಿಬಿಡುತ್ತೆ ಇವಾಗ. ನೋಡಿ ಈ ಗಾಡಿ ಎಲ್ಲ ಓಡಿಸೋದಕ್ಕೆ ಈ ಥರ ರೋಡ್ ಇರಬೇಕು, ಇಲ್ಲಾಂದರೆ ಲಿಟ್ರಲಿ ವೇಸ್ಟ್ ಗುರು. ಇದೆಲ್ಲ ಟ್ರಾಫಿಕಲ್ಲಿ ಹಿಡ್ಕೊಂಡು ನೀವು ಏನೂ ಮಾಡೋಕ್ಕಾಗಲ್ಲ, ಒಂಥರ ಹಿಂಸೆ ಆಗಿಬಿಡ್ತೈತೆ ಮನೆ. ಏನ್ ಗುರು ಅದು ಪವರ್ ಗುರು, ನಜ್ಜೆ ಪವರ್. ಟೋಟಲಿ ಸ್ಯಾಟಿಸ್ಫೈಡ್ ವಿತ್ ದ ಮಾಡ್ಯೂಲ್. ಕ್ರೇಜಿ ಆಗಿದೆ ಗುರು. ನೋಡಿ ಫ್ಲಕ್ಚುಯೇಷನ್ನೇ ಇಲ್ಲ, ಎಷ್ಟು ನೀಟಾಗಿದೆ ಥ್ರಾಟಲು, ಒಂದೇ ಥರ ಇದೆ. ಮುಂಚೆ ನೀವು ಅಬ್ಸರ್ವ್ ಮಾಡಿರ್ತೀರ ಮಧ್ಯದಲ್ಲಿ ಓ ಅನ್ನೋದು, ಇವಾಗ ಒಂದೇ ಥರ ಇದೆ, ಲೆವೆಲ್ ಔಟ್ ಆಗ್ಬಿಟ್ಟಿದೆ. ನೋಡಿ ಲಿಟ್ರಲಿ ಬ್ಯಾಕ್ ಫೈರ್ ಫುಲ್ ಡ್ರಾಪ್ ಆಗಿಬಿಟ್ಟಿದೆ, ಕಮ್ಮಿ ಆಗಿಬಿಟ್ಟಿದೆ ಇವಾಗ. ಸೊ ಈಗ AFR ಕರೆಕ್ಟಾಗಿದೆ ಗಾಡೀಲಿ, ಅದಕ್ಕೆ ನಮಗೆ ಪವರು ಕರೆಕ್ಟಾಗಿ ಸಿಗ್ತಾ ಇರೋದು. ಗಾಡಿ ಲೀ ನೋಡ್ತಾ ಇಲ್ಲ ಈಗ. ಕ್ರೇಜಿ ಆಗಿದೆ ಗುರು ಗಾಡಿ ಮಾತ್ರ ಇವಾಗ. ಸೊ ಇದನ್ನು ಲ್ಯಾಪ್ಟಾಪಿಗೆ ಚುಚ್ಚಿ ಇನ್ನೂ ಏನೇನೋ ಮಾಡ್ಬೋದು. ಅಂದರೆ ನಾನು ಫುಲ್ಲಾಗಿ ಅದ್ರದ್ದು ಫೀಚರ್ಸ್ ಎಲ್ಲ ನೋಡ್ಕೊಬೋದು. ನಾನೇ ಮನೇಲಿ ಕೂತ್ಕೊಂಡು ಕರೆಕ್ಷನ್ಸ್ ಎಲ್ಲ ಮಾಡ್ಬೋದು ಈ ಮ್ಯಾಪ್ಗೆ. ಅದು ನಾನು ಇನ್ನೂ ಏನೂ ಟಚ್ ಮಾಡಿಲ್ಲ, ಆ್ಯಸ್ ಇಟ್ ಈಸ್ ಇನ್ಸ್ಟಾಲ್ ಮಾಡಿಸಿದೆ ಮಾಡ್ಯೂಲು, ಮ್ಯಾಪ್ ಹಾಕ್ದೆ ಓಡಿಸ್ತಾ ಇದ್ದೀನಿ ಅಷ್ಟೇ, ಬೇರೆ ಏನೂ ಮಾಡಿಲ್ಲ. ಸೊ ಆಟೋ ಅಡಾಪ್ಟಿವ್ ಫೀಚರ್ ಕೂಡ ಆನ್ ಇದೆ. ಮೈನರ್ ಕರೆಕ್ಷನ್ಸ್ ಏನಾದರೂ ಇದ್ದರೆ ಫ್ಯೂಯಲ್ ತಕ್ಕಂಗೆ ಅಥವಾ ವೆದರು ಹ್ಯೂಮಿಡಿಟಿ ತಕ್ಕಂಗೆ ಅದೇ ಚೇಂಜ್ ಮಾಡ್ಕೋತಾ ಇರುತ್ತೆ, ಆಲ್ಟಿಟ್ಯೂಡು, ಆಕ್ಸಿಜನ್ ಲೆವೆಲ್ಲು. ಸೊ ಇದನ್ನೆಲ್ಲ ನೀವು ಲದಾಖಿಗೆ ಎತ್ಕೊಂಡು ಹೋಗ್ತೀರಾ ಅಂದರೆ ಆಕ್ಸಿಜನ್ ಫುಲ್ ಡ್ರಾಪ್ ಆಗಿಬಿಡುತ್ತೆ, ಲೋ ಆಕ್ಸಿಜನ್, ಆವಾಗ ಅದೇ ಕರೆಕ್ಷನ್ ಮಾಡ್ಕೊಂಬಿಡುತ್ತೆ. ಲೋ ಆಕ್ಸಿಜನ್ಗೆ ಯಾವ ಥರ ಫ್ಯೂಲಿಂಗು AFR ಸೆಟ್ ಮಾಡೋದಕ್ಕೆ ಕರೆಕ್ಟ್ ಮಾಡೋದಕ್ಕೆ ಹೆಂಗಿರಬೇಕು ಹಂಗೆ ಮಾಡ್ಕೊಳ್ಳುತ್ತೆ. ಸೊ ಅದೇ ಅಡ್ವಾಂಟೇಜ್ ಈ ಥರ ಫ್ಯೂಯಲ್ ಮಾಡ್ಯುಲೇಟರ್ ಹಾಕೋದು. ಬಜಾಜು PC5 ರ್ಯಾಪಿಡ್ ಬೈಕ್ ಇವೋ ಈ ಥರದ್ದೆಲ್ಲ ನೀವು ಫ್ಲ್ಯಾಶ್ ಮಾಡಿಸ್ಬಿಟ್ರೆ ಈ ಅಡ್ವಾಂಟೇಜ್ ಇರೋಲ್ಲ ನಿಮಗೆ. ಫ್ಲ್ಯಾಶ್ ಬಂದು ಕ್ಲೋಸ್ ಲೂಪ್, ಅದರಲ್ಲಿ ಆಕ್ಸಿಜನ್ ಸೆನ್ಸರ್ಸ್ ಏನೂ ಇರೋಲ್ಲ, ಎಲ್ಲ ಎತ್ಬಿಟ್ಟು ಡಮ್ಮಿ ಮಾಡಿಬಿಡ್ತಾರೆ, ಅದನ್ನು ಕ್ಲೋಸ್ ಮಾಡಿಬಿಡ್ತಾರೆ. ಆಕ್ಸಿಜನ್ ಸೆನ್ಸರ್ಸ್ ಫುಲ್ ಡಿಸ್ಕನೆಕ್ಟು. ಸೊ ಬೆಂಗಳೂರು ನೀವು ಎಲ್ಲಿ ಯಾವ ಏರಿಯಾನಲ್ಲಿ ಟ್ಯೂನ್ ಮಾಡಿಸ್ತಾ ಇದ್ದೀರಾ, ಆ ಆಲ್ಟಿಟ್ಯೂಡ್ ಎಷ್ಟಿದೆ, ಟೆಂಪ್ರೇಚರ್ ಹ್ಯೂಮಿಡಿಟಿ ಅಷ್ಟಕ್ಕೆ ಮಾತ್ರ ಸೆಟ್ ಆಗಿರುತ್ತೆ ಗಾಡಿ. ನೀವು ಅದನ್ನೇ ಎತ್ಕೊಂಡೋಗಿ ಲದಾಖಿಗೆ ಹೋದರೆ ಆ ಟ್ಯೂನ್ಗೂ ಆ ವೆದರ್ಗೂ ಸಿಂಕೆ ಆಗೋಲ್ಲ. ಸೊ ಫ್ಲ್ಯಾಶ್ದು ಅದೇ ಪ್ರಾಬ್ಲಮ್ಮು. ಬಟ್ ಅದೇ ಫ್ಲ್ಯಾಶ್ ಬಂದು ಕ್ಲೋಸ್ ಕೋರ್ಸ್ ಕಾಂಪಿಟೇಷನ್ ಯೂಸು ಆ ಥರದಕ್ಕೆ ಸೆಟ್ ಆಗುತ್ತೆ. ಅದಕ್ಕೆ ನಾನು ಈ ಸರಿ ಈ ಗಾಡಿನ ಫ್ಲ್ಯಾಶ್ ಮಾಡಿಸಿಲ್ಲ. ಈ ಮಾಡ್ಯೂಲಲ್ಲಿ ನಾನು ಎಲ್ಲಿ ಬೇಕಾದ್ರೆ ತೊಗೊಂಡೋಗ್ಬೋದು ಗಾಡಿನ, ಅದಷ್ಟೇ ಅಡ್ಯಾಪ್ಟ್ ಆಗ್ತಾ ಇರುತ್ತೆ, ಚೇಂಜ್ ಮಾಡ್ಕೊಳ್ಳುತ್ತೆ ಮ್ಯಾಪ್ನ. ಸೊ ಇದು ಬೆಸ್ಟ್ ಆಪ್ಷನ್ ನನ್ನ ಕೇಳಿದ್ರೆ. ಸ್ಟ್ರೀಟ್ ರೈಡಿಂಗ್ಗೆ ಇವನ್ಯಾರು ಗುರು ತಾರ್ನ ಇಷ್ಟು ಹೈಟ್ ಮಾಡಿಸ್ಬಿಟ್ಟವನೆ. ನಾನು ಯಾವುದೋ ರ್ಯಾಂಗ್ಲರ್ ಅಂದ್ಕೊಂಡೆ, ನೋಡಿದ್ರೆ 3 ಡೋರ್ ತಾರ್ಗೆ ಎಷ್ಟು ಹೈಟ್ ಮಾಡಿಸಿದನು ಗೊತ್ತಾ ಅವನು. ಬಾ ನೆಕ್ಸ್ಟ್ ಲೆವೆಲ್ ಹೈಟ್ ಇದೆ ಗಾಡಿ ಅದು.
ಯಪ್ಪ ಏನ್ ಗುರು ಐಟನು ಸಕ್ಕದಾಗೈತೆ ಐಟ್ ಮಾತ್ರ. ಸೂಪರ್ ಆಗೈತೆ ಗುರು. ಎಷ್ಟು ದೊಡ್ಡ ದೊಡ್ಡ ವೀಲ್ ಹಾಕೋನೆ. ಬಂದ್ಬಿಡ್ತು ತಾರು. ಬ್ರೋ ನೆಕ್ಸ್ಟ್ ಲೆವೆಲ್ ಇದೆ ಬ್ರೋ ಗಾಡಿ ನೋಡೋಕ್ಕೆ. ಹಾಯ್ ಬ್ರೋ, ಆರಾಮ? ನಿಮ್ಮ ಗಾಡಿ ನಾನು ಅಲ್ಲೇ ನೋಡಿದೆ, ಯಾವುದೋ ವ್ರಾಂಗ್ಲರ್ ಹೋಗ್ತಾ ಇದೆ ನೋಡಿದ್ರೆ ಸಡನ್ನಾಗಿ 3 ಡೋರ್ ತಾರೋ. ಯಪ್ಪ ಬ್ರೋ ನೆಕ್ಸ್ಟ್ ಲೆವೆಲ್ ಹೈಟ್ ಇದೆ ಬ್ರೋ. ಯಾವ ಸಸ್ಪೆನ್ಷನ್ ಅದು? ಡಾಕ್ಟರ್ ನಾನು ಎಷ್ಟು 4 ಇಂಚ್ ಲಿಫ್ಟ್ ಆಯಿತು? 4 ಇಂಚು ಮತ್ತು ಟೈರ್ ಬಂದು 37. ಅದಕ್ಕೆ 37 ಅಂತೇಳಿ ಅದೇ ಹಾಕ್ಸಿಲ್ಲ. ಟೈರ್ 37 ಇಂಚ್ ಇದೆ, ಅದಕ್ಕೆ ಇದು ಇಷ್ಟು ಮೇಲೆ ಹೋಗಿರೋದು. 4 ಇಂಚ್ ಲಿಫ್ಟ್ ಮೇಲೆ ಲಿಟ್ರಲಿ 2 ಅಡಿ ಮೇಲೆ ಇದೆ ಗುರು ಇದು. ಬ್ರೋ ಸಖತ್ತಾಗಿದೆ. ಡೀಸೆಲ್ ಟ್ರಾನಿಕ್. ನೋಡಿದ್ಮೇಲೆ ನಾನು ರಾಕೇಶ್ ಅಣ್ಣ ಹತ್ರ ಮಾತಾಡಿ ಫ್ಲಾಟ್ಗೆ ಎತ್ಕೊಂಡು. ಓ ಹೌದಾ? ರಾಪ್ಟರ್ ಹೇಳಿದ್ರು ನನಗೆ ಆ್ಯಕ್ಚುಲಿ ವೀಲ್ ಬೇಸ್ ಕಾಣಿಸ್ಬೇಕು ಅಂತೇಳಿ. ಹಾಂ ಕರೆಕ್ಟು. ರಾಪ್ಟರ್ ಹಾಕಿದ್ರು ಮೋಸ್ಟ್ಲಿ ಈ ವೀಲ್ ಟಚ್ ಆಗುತ್ತೆ ಬ್ರೋ ಅದಕ್ಕೆ. ಹಾಂ ಇದಕ್ಕಿದೆ ಕರೆಕ್ಟ್. ಬಟ್ ನನಗೆ ಪ್ರೊಫೈಲ್ ಕಾಣಿಸ್ಬೇಕು ಅಂತ. ಓ ಇದು ಫುಲ್ ಇದು ಮಾತ್ರ ಡಿಸ್ಮ್ಯಾಂಟಲ್ ಮಾಡಿದ್ದೀರಾ. ಕ್ರೇಜ್ ಆಗಿದೆ ಬ್ರೋ ಇದು ಬಂಪರು. ಒಳ್ಳೆ ಆಫ್ ರೋಡ್ ಸೆಟಪ್ ಅಂದ್ಕೊಳ್ಳಿ. ಎಲ್ಲಿ ಬೇಕಾದರೂ ಹೋಗುತ್ತೆ ಗಾಡಿ. ಇದು ಆಟೋಮೆಟಿಕಾ ಮ್ಯಾನ್ಯಲ್ಲ? ಮ್ಯಾನ್ಯಲ್ಲಾ? ಇದರಲ್ಲಿ ಆಫ್ ರೋಡ್ ಮಾಡೋಕ್ಕೆ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಏನು ಹೈಟ್ ಇದೆ ಗುರು ಗಾಡಿ ಇದು. ಅಬ್ಬಾ ನನ್ನ ಸ್ಟಮಕ್ ಲೆವೆಲ್ ಇದೆ ಸೀಟ್ ಇದು. ಸೊ ಇದನ್ನು ಡೈರೆಕ್ಟಾಗೆಲ್ಲ ಹತ್ತಕ್ಕಾಗೋದಿಲ್ಲ ನೋಡಿ. ಕಾಲು ಎಷ್ಟು ಮೇಲೆ ಇಕ್ಬೇಕು ಗುರು. ಲಿಟ್ರಲಿ ಮ್ಯಾಸಿವ್ ಆಗಿದೆ ಗುರು. ಹೆವಿ ಹೈಟ್ ಇದೆ ಬ್ರೋ. ಫ್ಯಾಮಿಲಿಯಲ್ಲಿ ಹತ್ತಕ್ಕೆ ಭಯಂಕರ ಕಷ್ಟ ಅಲ್ಲ? ಕ್ರೇಜಿ. ಯಾವಾಗಾದ್ರೂ ಒಂದ್ಸರಿ ಫೀಚರ್ ಮಾಡೋಣ ಯಾವ್ದಾರ ಆಫ್ ರೋಡ್. ನೀವೇ ಹೋಗ್ತಾ ಇರ್ತೀರ ಆಫ್ ರೋಡಲ್ಲ? ಹಾಂ ತಾರು ಹೊರಡ್ತು. ನಮ್ಮ ಗಾಡಿ ನೀಟ್ ಆಗೈತೆ. ಸೊ TST ಲೈಟ್ಸ್ ನೋಡಿ ಸಖತ್ತಾಗಿದೆ ಗುರು. ಸ್ಮೋಕ್ ಲುಕ್ಕು. ಸೊ ಬ್ರೇಕ್ ಟ್ಯಾಪ್ ಮಾಡಿದ್ರೆ ಎಷ್ಟು ಬ್ರೈಟ್ ಆಗಿದೆ ಗೊತ್ತಾ ಇದು. ನೋಡಿ ಬೇಜಾನ್ ಆಗೋಯ್ತು ಆ್ಯಕ್ಚುಲಿ. ಇಂಡಿಕೇಟರ್ ಸಾಕು ನೋಡೋಣ. ಸೊ ರೋಡಲ್ಲಿ ನಾನು ಯಾವತ್ತು ಬ್ರೈಟಾಗಿ ಸೂಪರಾಗಿ ಕಾಣಿಸುತ್ತೆ ಗುರು ಇದು. ತುಂಬ ಚೆನ್ನಾಗಿದೆ ಲೈಟ್ ಇದು. ಸೊ ಫುಲ್ ಮಾಸ್ಕ್ ಲುಕ್ ಇದು, ಸ್ಮೋಕ್ ಲುಕ್ ಇದು. ಸೂಪರ್ ಆಗೈತೆ. ಸೊ ಇದಕ್ಕೆ ಏನು ಮಾಡಬೇಕು ಗೊತ್ತಾ ನಾವು, ಇಲ್ಲಿ ಫೆಂಡ್ರು ಏನೂ ಇಲ್ವಲ್ಲ. ಸೊ ಈ ಚಿಕ್ಕ ಚಿಕ್ಕ ಕಲ್ಲು ಬಂದು ಡೈರೆಕ್ಟಾಗಿ ಈ ಲೈಟಿಗೆ ಹೊಡಿತಾ ಇರುತ್ತೆ ಪಟ್ 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 ಅಂತ. ಇಲ್ಲೆಲ್ಲ ಒಂಥರ ಮಾರ್ಕ್ ಸ್ಟಾರ್ಟ್ ಆಗ್ಬಿಡುತ್ತೆ ಇವೆಂಚುಲಿ. ಸೊ PPF ಮಾಡಿಸ್ಬಿಡೋಣ ಲೈಟ್ಗೆ, ಅವಾಗೇನು ಪ್ರಾಬ್ಲಮ್ ಇಲ್ಲ. ಕಲ್ಲು ಹೊಡೆದ್ರು ಏನೂ ಮ್ಯಾಟ್ರ್ ಆಗಲ್ಲ ಅದಕ್ಕೆ. ಹೊಡೋಣ ನಾವು ಗುರು. ಲಿಟ್ರಲಿ ಸಖತ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಗುರು ರ್ಯಾಪಿಡ್ ಬೈಕ್ ಹಾಕಿದ್ದಕ್ಕೆ. ಪವರು, ಥ್ರಾಟಲ್ ರೆಸ್ಪಾನ್ಸ್ ಏನು ಸೂಪರ್ ಆಗಿದೆ ಗೊತ್ತಾ. ಈಗ ಲೋ ಆ್ಯಂಡು ಇನಿಷಿಯಲ್ ಎಲ್ಲ ಸೂಪರ್ ಆಗಿದೆ.
ಅಳಲ್ಲ ಗಾಡಿ. ಮುಂಚೆ ಆದರೆ ಹೆಸಿಟೇಟ್ ಮಾಡ್ತಾಯಿತ್ತು. ನಮ್ಮ ಸ್ಟೆರಾಯ್ಡ್ ಸ್ಕೇಲ್ ಕೊಡ್ತೀನಿ ತಡ್ರಿ, ಅವಾಗ ಅವನು ಡಿಫ್ರೆನ್ಸ್ ಹೇಳ್ಬಿಡ್ತಾನೆ. ಅವನ ಹಳೆ ಗಾಡಿಗೂ ಅವನರಲ್ಲಿ ರೇಸ್ ಫಿಟ್ ಎಕ್ಸಾಸ್ಟ್ ಇದ್ದಿದ್ದು. ಸೊ ಅವನು ಅದೇ ಹೇಳ್ತಾ ಇದ್ದ, ಇನಿಷಿಯಲೇ ಇಲ್ಲ ಬ್ರೋ ಫುಲ್ಲು ಸಪ್ಪೆ ಇನಿಷಿಯಲು 8000 RPM ಮೇಲೆ ಏನಿದ್ರು ಆಟ ಅಂತ. ಇವಾಗ ನನ್ನ ಗಾಡಿ ಅವ್ನು ಕೊಟ್ಟು ಒಂದು ಸತಿ ಒಂದು ರೈಡಿಗೆ ಕೊಡ್ತೀನಿ, ಎಷ್ಟು ಡಿಫ್ರೆನ್ಸ್ ಇದೆ ಅವ್ನ ಎಕ್ಸ್ಪೀರಿಯನ್ಸಲ್ಲಿ ಅವ್ನಿಗೆ ಗೊತ್ತಾಗುತ್ತೆ ಎಷ್ಟು ಡಿಫ್ರೆನ್ಸ್ ಇದೆ ಅಂತ. ಸೊ ವಿಲ್ ಡೂ ದ್ಯಾಟ್ ಒನ್ಸ್. ಬಟ್ ಸೂಪರ್ ಆಗೈತೆ ಗುರು. ನೋಡಿ ಹೆಂಗೆ ಎಳಿತಾಯ್ತು ಒಂದು ಲೋ RPM ಅಲ್ಲೇ ಸಕ್ಕತ್ತಾಗಿ ಎಳಿತಾಯ್ತು ಆಲ್ರೆಡಿ. ತಮಾಷೆ ಏನು ಗೊತ್ತಾ, ಈ ಗಾಡೀಲಿ ಆರನ್ ಇದೆ ಅನ್ನೋದೇ ಮರ್ತೋಗ್ಬಿಟ್ಟಿದ್ದೆ ನಾನು. ಯಾವನ್ ಯೂಸ್ ಮಾಡ್ತಾನೆ ಗುರು ಈ ಗಾಡೀಲಿ ಆರನ್ನೆಲ್ಲ? ಏನಕ್ಕೋ ಕೈ ಹಿಂಗಿಟ್ಟೆ ಪೀಪ್ ಅಂತು, ಆರನ್ ಐತಾ ಗುರು ಈ ಗಾಡೀಲಿ? ಇವತ್ತೇ ಫ್ಲಾಶ್ ಆಗಿತ್ತು ನನಗೆ. ನೋಡಿ ಅದು ವರ್ಕಿಂಗ್ ಕಂಡೀಷನ್ ಐತೆ, ಪರವಾಗಿಲ್ಲ. ಸೊ ನಮ್ಮ ಹುಲಿ ಟೈಮ್ಸಲ್ಲಿ ನೋಡಿರ್ತೀರ ನೀವು, ಹಾರನ್ದು ಡಯಾಫ್ರಮ್ ಎಲ್ಲ ಹೊಟ್ಟೋಗ್ಬಿಡೋದು ಬೇಗ, ಯಾಕಂದರೆ ಇದ್ರದ್ದು ಹೀಟ್ಗೆ ಹಾರನ್ದು ಡಯಾಫ್ರಮ್ ಹೊಟ್ಟೋಗಿ ಹಾರನ್ ಕೆಲಸನೇ ಮಾಡಲ್ಲ. ಆಮೇಲೆ ಬೇರೆ ಯಾವುದೋ ಹಾರನ್ ಹಾಕ್ಸಿದೆ, ಅದನ್ನು ನೋಡಿದ್ರಿ ಒಂದು ಸರಿ ನೀವು. ಬಟ್ ಇದರಲ್ಲಿ ಹಾರನ್ ಏನೂ ಆಗಿಲ್ಲ ನೋಡಿ, ಹಂಗೆ ಇದೆ ಹಾರನ್. ಪರವಾಗಿಲ್ಲ ಗುರು, ಚೆನ್ನಾಗೇ ಇದೆ ಹಾರನ್ನು. ಇದು ಬರೋ ಸೌಂಡ್ಗೆ ಇದ್ರ ಹಾರನ್ನೆಲ್ಲ ಏನು ಕೇಳಿಸೋದೇ ಇಲ್ಲ ಆ್ಯಕ್ಚುಲಿ. ನಮ್ಮ ಹುಲಿದು ಗರ್ಜನೇ ಸಾಕು. ಅದೇ ಫುಲ್ಲು ಸ್ಟಾಕ್ ಫಾರ್ಮಲ್ಲಿ ಇದ್ದರೆ ಹಾರನ್ ಯೂಸ್ ಆಗುತ್ತೆ. ಸೊ ತುಂಬ ಜನ ಆ್ಯಕ್ಚುಲಿ ಬ್ರೋ ಆರೋ ಹಾಕ್ಸ್ಬಿಡಿ ಬ್ರೋ ಚೆನ್ನಾಗಿತ್ತು ಆರೋ ಅಂತ ಇದ್ರಿ. ಹೌದು, ಆರೋ ಇವಾಗ ಆಕ್ರಾ ಕಂಪೇರ್ ಮಾಡಿದ್ರೆ ಆಕ್ರಾ ಹೆಂಗೆ ಅಂದರೆ ಲೋ ಎಂಡ್. ಇವಾಗ ನಾನು ನೋಡಿ ಥ್ರಾಟಲ್ ಬಿಟ್ಬಿಟ್ಟೆ, ಆದಷ್ಟು ಸೈಲೆಂಟ್ ಆಗಿಬಿಡುತ್ತೆ ಗಾಡಿ. ಸೊ ಆರೋ ಹಿಂಗಿರಲ್ಲ, ನಾನು ಥ್ರಾಟಲ್ ಬಿಟ್ರೂ ಅದು ಐಡಲ್ RPM ಅಲ್ಲೂ ಬೇಸ್ ಚೆನ್ನಾಗಿರುತ್ತೆ ಅದ್ರದ್ದು. ಇದೂ ಸೇಮ್ ಬೇಸೇನೆ. ನಾನು ರೆವ್ ಮಾಡಿದ್ರೆ ನೋಡಿ, ಹಿಂಗೆ ರೆವ್ ಮಾಡಿದ್ರೆ ಕೇಳಿಸುತ್ತೆ ಬೇಸ್ ಇದ್ರದ್ದು, ಓಪನ್ ಆಗುತ್ತೆ ಸೌಂಡು. ಸೊ ಐಡಲ್ RPM ಅಲ್ಲಿ ಈ ಥರ ಇದ್ದಾಗ ಫುಲ್ ಸೈಲೆಂಟ್ ಆಗಿರುತ್ತೆ. ಅದು ಹಂಗಲ್ಲ, ಐಡಲಲ್ಲೂ ಒಂದು ರೇಂಜಿಗೆ ಬೇಸು ಜಾಸ್ತಿನೇ ಇರುತ್ತೆ. ಅದು ಎಲ್ಲ ಟೈಮ್ ಬೇಸೇ ಅದು. ಬಟ್ ಏನು ಗೊತ್ತಾಡ ಲೇಯಿಂಗ್ಸ್, ಈ ಎಕ್ಸಾಸ್ಟ್ ಆ್ಯಕ್ಚುಲಿ ಅದಕ್ಕಿಂತ ಸುಪೀರಿಯರು. ಸೊ ಇದ್ರ ಕ್ವಾಲಿಟಿ ಮತ್ತು ಇದ್ರದ್ದು ಡೈನಮಿಕ್ಸು ಅದಕ್ಕಿಂತ ಚೆನ್ನಾಗಿದೆ. ಸೊ ಗಾಡಿ ಪರ್ಫಾರ್ಮೆನ್ಸು, ಗಾಡಿ ಟಾರ್ಕ್ಗೆ ಇದೇ ಸೂಪರು. ಆರೋ ಏನಿದ್ರು ಸೌಂಡ್ಗಷ್ಟೇ ಬಿಟ್ಟರೆ ನಿಮಗೆ ಜಾಸ್ತಿ ಗೇನ್ಸ್ ಎಲ್ಲ ಬರಲ್ಲ ಅದರಲ್ಲಿ, ಯಾಕಂದರೆ ಅದ್ರದ್ದು ಬೋರ್ ಪೈಪು ದೊಡ್ಡ ಪೈಪ್ ಅದು. ಸೊ ಹಾಗಾಗಿ ಅದರಲ್ಲಿ ಟಾರ್ಕ್ ಲಾಸ್ ಜಾಸ್ತಿ. ಲೋ ಎಂಡಲ್ಲೆಲ್ಲ ಟಾರ್ಕ್ ಸಿಕ್ಕೋದೇ ಇಲ್ಲ ಅದರಲ್ಲಿ. ಲೋ ಮಿಡ್ಡು ತುಂಬ ಒಂಥರ ಸಪ್ಪೆ ಇರುತ್ತೆ, ಅದು ಓನ್ಲಿ ಫಾರ್ ಸೌಂಡ್ ಅಷ್ಟೇ. ಅದೂ ಒಳ್ಳೆ ಎಕ್ಸಾಸ್ಟೇ, ಮೆಟೀರಿಯಲ್ ಕೂಡ ಟೈಟೇನಿಯಮೇ ಅದೂ. ಬಟ್ ಇದು ಅದಕ್ಕಿಂತ ಚೆನ್ನಾಗಿದೆ ಆಕ್ರಾ, ಕಾಸ್ಟ್ಲಿ ಕೂಡ ಇದು. ಸೊ ಈ ಸೆಟಪ್ ಆ್ಯಕ್ಚುಲಿ 1.5 ಲಕ್ಷ ಏನೋ ಆಗುತ್ತೆ. ಇದು 3/4 ಅದೆಲ್ಲ ಏನೊಂದು 75,000 ಅಷ್ಟೇ. ಇದು 1.5 ಲಕ್ಷ. ಸೊ ಇದು ನಿಮಗೆ ಲೋ ಎಂಡು ಮಿಡ್ಡು ಟಾರ್ಕೂ ಚೆನ್ನಾಗಿರುತ್ತೆ, ಗೇನ್ಸ್ ಜಾಸ್ತಿ ಇದೆ ಇದರಲ್ಲಿ ಅದಕ್ಕಿಂತ. ಸೊ ಸೌಂಡೂ ಅಷ್ಟೇ ನೋಡಿ, ಓಪನ್ ಮಾಡಿದ್ರೆ ಪ್ಯೂರ್ ಸೌಂಡ್ ಕ್ರೇಜಿಯಾಗಿ ಬರುತ್ತೆ. ಐಡಲ್ RPM ಅಲ್ಲಿ ಪೀಸಾಗಿರುತ್ತೆ, ಯಾರಿಗೂ ಇರಿಟೇಟೇ ಆಗಲ್ಲ. ಆ್ಯಂಡ್ DB ಕಿಲ್ಲರ್ ಹಾಕೋ ಅವಶ್ಯಕತೆನೇ ಬರಲ್ಲ ಈ ಎಕ್ಸಾಸ್ಟಲ್ಲಿ. ಸೊ ನೋಡಿ ಈ ಥರ ಸಿಟಿಲಿ ಆರಾಮಾಗಿ ಓಡಿಸ್ಕೊಂಡು ಹೋಗ್ಬೋದು, ಯಾರಿಗೂ ಜಾಸ್ತಿ ನೋಟಿಸ್ ಆಗಲ್ಲ. ಸೊ ಆರೋನಲ್ಲಿ ಹಿಂಗೆ ಮಾಡೋಕ್ಕಾಗಲ್ಲ, ನಾನು DB ಕಿಲ್ಲರ್ ಹಾಕ್ಕೊಂಡೇ ಹೋಗಬೇಕು, ಇಲ್ಲಾಂದರೆ ಅದು ಬೇಸು ಲೋ ಎಂಡಲ್ಲೂ ಜಾಸ್ತಿ ಇದೆ. ಇದಾದರೆ ಪೀಸಾಗಿದೆ ಆ್ಯಕ್ಚುಲಿ. ಇದೇ ಪರ್ಫೆಕ್ಟ್ ಆ್ಯಕ್ಚುಲಿ ಈ ಗಾಡಿಗೆ, ಇದೇ ಚೆನ್ನಾಗಿದೆ. ಸೊ ಮೋಸ್ಟ್ ಆಫ್ ದ 10R ಏನೇನು ಸೇಲ್ ಆಗಿದೆ 16ಇಂದ 18ವರೆಗೂ ನೋಡಿರ್ತೀರ ನೀವು, ಆಲ್ಮೋಸ್ಟ್ ಎಲ್ಲರೂ ಇದೇ ಎಕ್ಸಾಸ್ಟೇ ಹಾಕ್ಸೋದು. ಇದೇ ಬೆಸ್ಟ್ ಎಕ್ಸಾಸ್ಟ್ 10Rಗೆ, ಆ ಜನ್ರೇಷನ್, ನಮ್ಮ ಈ ಜನ್ರೇಷನ್ಗೆ ಸೂಪರ್ ಎಕ್ಸಾಸ್ಟ್ ಇದು. ಸೊ ಹಂಗಾಗಿ ನನಗೆ ಸದ್ಯಕ್ಕೆ ಚೇಂಜ್ ಮಾಡೋ ಪ್ಲ್ಯಾನ್ಸ್ ಏನಿಲ್ಲ. ಮಾಡಿದ್ರೂ ನಾನು ನಮ್ಮ ತಮ್ಮಡು ಹಾಕ್ಸೋನಲ್ಲ ಸ್ಪಾರ್ಕ್ದು ಕೋನಿಕ್ಸ್, ಅದು ಹಾಕ್ಸ್ತೀನಿ. ಅದು ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಗುರು. ಅದು ಆ 6Rಗೆ ಆ ಥರ ಸೌಂಡ್ ಇದೆ ಅಂದರೆ ಇನ್ನು 10Rಗೆಲ್ಲ ಇನ್ನು ಯಾವ ಥರ ಸೌಂಡ್ ಇರುತ್ತೆ, ನೆಕ್ಸ್ಟ್ ಲೆವೆಲ್ ಇರುತ್ತೆ. ಅದು ನೋಡೋಕ್ಕೂ ಒಳ್ಳೆ ಶಾರ್ಕ್ ಫಿನ್ ತುಂಬ ಚೆನ್ನಾಗಿದೆ ಅದು ಎಕ್ಸಾಸ್ಟ್. ಹಾಕ್ಸಿದ್ರೆ ನೆಕ್ಸ್ಟ್ ಅದೇ. ಸೊ ಅದನ್ನು ಹಾಕ್ಸಿದ್ರೆ ಒಂದು ಸ್ವಲ್ಪ ಕರೆಕ್ಷನ್ ಮಾಡ್ಬೇಕು ತಿರ್ಗಾ ಈ ಮ್ಯಾಪ್ಗೆ, ಯಾಕಂದರೆ ಇದು ಈ ಎಕ್ಸಾಸ್ಟಿಗೆ ಮಾಡಿರೋದು ಆಕ್ರಾ ಮ್ಯಾಪ್ ಇದು. ಆ ಎಕ್ಸಾಸ್ಟ್ಗೆ
ಮೈನರ್ ಕರೆಕ್ಷನ್ಸ್ ಮಾಡ್ಕೊಬೇಕು. ಸೊ ದಟ್ಸ್ ಅಬೌಟ್ ಇಟ್ ಫಾರ್ ಟುಡೇಸ್ ವಿಡಿಯೋ ಡಾರ್ಲಿಂಗ್ಸ್. ನಾನು ಸಿಗ್ತೀನಿ ನಿಮಗೆ ಮುಂದಿನ ವಿಡಿಯೋಲಿ. ಅಲ್ಲಿ ತನಕ ನೀವು ನೋಡ್ತಾ ಇರಿ DV ಇನ್ ಕನ್ನಡ. ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಕಣ ಬಾಯ್.